ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ತರುತ್ತೇನೆ. ಇದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಜ್ಞೆ. ಅಧಿಕಾರಶಾಹಿ ವಿರುದ್ಧ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಆಕ್ರೋಶ ವ್ಯಕ್ತಪಡಿಸಿದ್ದೇಕೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿಯ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆಗಳನ್ನು ತರುವುದಾಗಿ ಸಿಜೆಐ ಪ್ರತಿಜ್ಞೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತಾತ್ಕಾಲಿಕರು ಮತ್ತು ತಮ್ಮನ್ನು ನ್ಯಾಯಾಲಯದ ಸ್ಥಿರ ನಿವಾಸಿಗಳು ಎಂದು ನೋಡುವ ಅಧಿಕಾರಿಗಳು ಇದ್ದಾರೆ ಎಂದು ಮುಖ್ಯ ನ್ಯಾಯಾಧೀಶರು ತೀಕ್ಷ್ಣವಾದ ಹೇಳಿಕೆಯಲ್ಲಿ ಹೇಳಿದರು. ಸುಪ್ರೀಂ ಕೋರ್ಟ್ನ ವಿವಿಧ ಪೀಠಗಳ ಮುಂದೆ ಇದೇ ರೀತಿಯ ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗುತ್ತಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಕಂಡುಕೊಂಡ ನಂತರ ಈ ನಿರ್ಧಾರ ಹೊರಬಿದ್ದಿದೆ. ನ್ಯಾಯಾಲಯದ ವಿವಿಧ ಪೀಠಗಳ ಮುಂದೆ ವಿಚಾರಣೆಗೆ ಇದೇ ರೀತಿಯ ಪ್ರಕರಣಗಳನ್ನು ಪಟ್ಟಿ ಮಾಡಲಾಗುತ್ತಿದೆ ಎಂದು ಕಂಡುಕೊಂಡ ನಂತರ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಗುರುವಾರ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿಯ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ತರುವುದಾಗಿ ಪ್ರತಿಜ್ಞೆ ಮಾಡಿದರು. ತಾವು 20 ಅಥವಾ 30 ವರ್ಷಗಳ ಕಾಲ ಇಲ್ಲಿದ್ದೇವೆ ಎಂದು ಭಾವಿಸುವ ನೌಕರರು ಅಥವಾ ಅಧಿಕಾರಿಗಳು ಇದ್ದಾರೆ. ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ಗರಿಷ್ಠ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಬಹುದು ಎಂದು ಅವರು ಸಮರ್ಥಿಸಿಕೊಳ್ಳುತ್ತಾರೆ. ಆದ್ದರಿಂದ ನಾವು ನ್ಯಾಯಾಧೀಶರು ಬರುತ್ತೇವೆ ಮತ್ತು ಹೋಗುತ್ತೇವೆ ಮತ್ತು ಅವರು ಶಾಶ್ವತ ಜನರು, ಆದ್ದರಿಂದ ಅವರು ಬಯಸಿದಂತೆ ವಿಷಯಗಳು ನಡೆಯಬೇಕು ಎಂದು ಅವರು ಭಾವಿಸುತ್ತಾರೆ. ಅದು ನನ್ನನ್ನು ಕಾಡುತ್ತಿದೆ. ನಾನು ಅಧಿಕಾರದಿಂದ ಕೆಳಗಿಳಿಯುವ ಮೊದಲು ಈ ಸುಧಾರಣೆಯನ್ನು ತರಲು ಸಾಧ್ಯವಾಗದಿದ್ದರೆ ಅದು ನನ್ನ ಕರ್ತವ್ಯದ ವೈಫಲ್ಯವಾಗುತ್ತದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದರು. ಉತ್ತರ ಪ್ರದೇಶ ದರೋಡೆಕೋರ ಕಾಯ್ದೆಯಲ್ಲಿ ಸಂಘಟಿತ ಅಪರಾಧದ ವ್ಯಾಖ್ಯಾನವು ಭಾರತೀಯ ದಂಡ ಸಂಹಿತೆಯನ್ನು ಬದಲಿಸಿದ ಕೇಂದ್ರ ಕಾನೂನಾದ ಭಾರತೀಯ ನ್ಯಾಯ ಸಂಹಿತಾಕ್ಕೆ ವಿರುದ್ಧವಾಗಿದೆ ಎಂದು ವಾದ ಮಂಡಿಸಿ ಇರ್ಫಾನ್ ಸೋಲಂಕಿ ಸಲ್ಲಿಸಿದ ರಿಟ್ ಅರ್ಜಿಗೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ. ಅರ್ಜಿದಾರರ ಪರ ವಕೀಲರಾದ ಹಿರಿಯ ವಕೀಲ ಶೋಯಬ್ ಆಲಂ, ಇದೇ ರೀತಿಯ ಅರ್ಜಿಗಳು ಸುಪ್ರೀಂ ಕೋರ್ಟ್ನ ಮತ್ತೊಂದು ಪೀಠದ ಮುಂದೆ ಬಾಕಿ ಇರುವಾಗ ಮುಖ್ಯ ನ್ಯಾಯಮೂರ್ತಿ ಪೀಠದ ಮುಂದೆ ಪಟ್ಟಿ ಮಾಡಲಾಗಿದೆ ಎಂದು ಹೇಳಿದರು. ಒಂದು ಹಂತದಲ್ಲಿ ಕೆರಳಿದ ಶ್ರೀ ಆಲಂ ಮುಖ್ಯ ನ್ಯಾಯಾಧೀಶರನ್ನು ಅರ್ಜಿಯನ್ನು ಹಿಂಪಡೆಯಲು ಅವಕಾಶ ನೀಡುವಂತೆ ಕೇಳಿಕೊಂಡರು. ಆದರೆ ಸಿಜೆಐ ಅವರು ಅರ್ಜಿಯನ್ನು ಹಿಂಪಡೆಯಬಾರದು ಎಂದು ಹೇಳಿದರು ಮತ್ತು ರಿಜಿಸ್ಟ್ರಿ ಕಾರ್ಯದಲ್ಲಿ ಮುಂದಿನ ಸುಧಾರಣೆಗಳಿಗೆ ಈ ಅರ್ಜಿಯು ಒಂದು ಉದಾಹರಣೆಯಾಗಿದೆ. ಈ ವಿಷಯಕ್ಕೆ ಆಳವಾದ ತನಿಖೆ ಅಗತ್ಯವಿದೆ. ಇದು ಈ ನ್ಯಾಯಾಲಯದ ರಿಜಿಸ್ಟ್ರಿಯ ಕಾರ್ಯನಿರ್ವಹಣೆಯ ಬಗ್ಗೆ. ನನ್ನ ಮುಂದಿರುವ ದೊಡ್ಡ ಸವಾಲು ಈ ನ್ಯಾಯಾಲಯದ ರಿಜಿಸ್ಟ್ರಿ. ಆದ್ದರಿಂದ ಒಂದು ಪೀಠವು ಅಂತಿಮ ಅಭಿಪ್ರಾಯ ವ್ಯಕ್ತಪಡಿಸಿದ ನಂತರ ಇನ್ನೊಂದು ಪೀಠಕ್ಕೆ ವಿಷಯವು ಹೇಗೆ ಚಲಿಸುತ್ತದೆ ಎಂಬುದರ ಕುರಿತು ನಾನು ಆಳವಾದ ತನಿಖೆ ನಡೆಸಬೇಕಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದರು. ಇದು ಈ ವಿಷಯದ ಸಂಕ್ಷಿಪ್ತ ಮಾಹಿತಿ. ಈ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.